ಹೆಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 79. ನೆಫ್ರಾನ್ಗಳ ರಚನೆ ಮತ್ತು ಕಾರ್ಯವನ್ನ ವಿವರಿಸಿ ಅಂತ ಇದೆ. ನೆಫ್ರಾನ್ಗಳು ಕಾಂಗದ ರಚನಾತ್ಮಕ ಮತ್ತೆ ಕಾರ್ಯಾತ್ಮಕ ಘಟಕವಾಗಿದೆ ಅಲ್ವಾ. ನೋಡಿ, ಈ ಒಂದು ಚಿತ್ರದಲ್ಲಿ ನೀವು ನೆಫ್ರಾನ್ನ ರಚನೆಯನ್ನ ನೋಡಬಹುದು ಅಲ್ವಾ. ಇಲ್ಲಿ ಬಹುಮನನ ಕೋಶ ಇರಬಹುದು, ನೆಫ್ರಾನ್ನ ಕೊಳವೆಯ ಆಕಾರದ ಭಾಗ, ಸಂಗ್ರಾಹಕ ನಾಳ, ಇವೆಲ್ಲವುಗಳನ್ನು ಕೂಡ ನೆಫ್ರಾನ್ ಒಳಗೊಂಡಿರುತ್ತೆ. ಇವುಗಳನ್ನ ಮೂತ್ರಜನಕಾಂಗದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಅಂತ ಕರಿತೇವೆ. ನೆಫ್ರಾನ್ ಗ್ಲೊಮೆರುಲಸ್, ಬಹುಮನ್ನನ ಹೊದಿಕೆ ಮತ್ತು ಹೆನ್ಲೆಯ ಕುಣಿಕೆಗಳೆಂಬ ಪ್ರಮುಖ ಭಾಗಗಳನ್ನ ಹೊಂದಿದೆ. ಹಾಗೂ ನೆಫ್ರಾನ್ಗಳು ರಕ್ತವನ್ನ ಶುದ್ಧೀಕರಿಸುವ ಘಟಕಗಳಾಗಿದೆ. ನೋಡಿ, ಇಲ್ಲಿ ಇದನ್ನ ನಾವು ಹೆನ್ಲೆಯ ಕುಣಿಕೆ ಅಂತ ಕರಿತೇವೆ. ಬಹುಮನ್ನನ ಕೋಶ ಇರಬಹುದು, ಹಾಗೆ ಗ್ಲಮೆರುಲಸ್, ಈ ಒಂದು ಭಾಗವನ್ನ ಹೆನ್ಲೆಯ ಕುಣಿಕೆ, ಈ ಒಂದು ಭಾಗ ಇದೆ ಅಲ್ವಾ, ಇದನ್ನ ಹೆನ್ಲೆಯ ಕುಣಿಕೆ ಅಂತ ಕರಿತೇವೆ. ಈ ಒಂದು ಪ್ರಮುಖ ಭಾಗಗಳನ್ನ ನಾವು ನೆಫ್ರಾನ್ ಅಲ್ಲಿ ನೋಡಬಹುದು. ಇವು ಮೂತ್ರಪಿಂಡಗಳಲ್ಲಿ ರಕ್ತದಿಂದ ಯೂರಿಯಾ ಅಥವಾ ಯೂರಿಕ್ ಆಮ್ಲಗಳಂತಹ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನ ಹೊರಹಾಕುತ್ತವೆ. ಈ ರೀತಿಯಾಗಿ ನೆಫ್ರಾನ್ಗಳು ಕಾರ್ಯನಿರ್ವಹಿಸುತ್ತೆ. ಥ್ಯಾಂಕ್ ಯು.